ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಬೆಳಗ್ಗೆನ ಅಜ್ಜ ಮೊಮ್ಮಗನು ಕುಂತು ನ್ಯೂಸ್ ನೋಡತ್ತಾರ ನೋಡ್ರಿ. ಫುಲ್ ಆರಾಮಾಗಿ ಕುಂತ್ಬಿಟ್ಟಾರ ನಾವು ಅಜ್ಜನ ಮೇಲೆ. ನಾವು ಸ್ವಲ್ಪ ಹೊರಗೆ ಹೋಗಿದ್ದಿತ್ತು ಅಂತಂದು ಬೇಗನೆ ಅವನಿಗೆ ರೆಡಿ ಮಾಡಿ ಸ್ವಲ್ಪ ಹೊತ್ತು ಮಲಗಿಸಿ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ. ನಿದ್ದೆ ಆತಂದ್ರೆ ನನ್ನ ಮಗ ಆರಾಮ್ಸೆ ನಮ್ಮ ಜೊತೆ ಬರ್ತಾನೆ. ನಿದ್ದೆ ಆಗಲಿಲ್ಲ ಅಂದ್ರೆ ಅವ್ನು ಕರ್ಕೊಂಡು ಹೋಗೋದು ಫುಲ್ ಕಷ್ಟ ಆಗ್ಬಿಡ್ತಿತ್ತು. ಸೊ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ ಅವ್ರ ಅಜ್ಜಾಗೂ ಬಾಯ್ ಹೇಳಿ ನಾವು ಹೊಂಟ್ವಿ. ನನ್ನ ಮಗ ಫುಲ್ ಮನ್ಯಾಗ ನಿದ್ದೆ ಹೊಡೆದಿದ್ನಲ್ಲ ಅರ್ಧ ತಾಸು. ಸೊ ಬಸ್ನಾಗೆಲ್ಲ ಆರಾಮ್ಸೆ ಕಿಟಕಿ ನೋಡ್ಕೋತ ಎಂಜಾಯ್ ಮಾಡತ್ತಿದ್ನ ಜರ್ನಿನ. ನಮಗೂ ಏನು ಕಷ್ಟ ಆಗಲಿಲ್ಲ ಅವ್ನು ಕರ್ಕೊಂಡು ಹೋಗೋಕೆ. ಬಸ್ಸು ಸ್ವಲ್ಪ ಖಾಲಿ ಇತ್ತು. ಇವಾಗಿನ ಬಸ್ಗಳಂತೂ ಫುಲ್ ರಶ್, ಆಧಾರ್ ಕಾರ್ಡ್ ಫ್ರೀ ಆಗ್ಯಾವ. ಸೊ ಅಂಥ ರಶ್ ಒಳಗೂ ನಮಗೊಂದು ಖಾಲಿ ಬಸ್ ಸಿಕ್ತು ಮತ್ತು ಫಸ್ಟ್ ಕ್ಲಾಸ್ ಬಸ್ ಸಿಕ್ಕಿತ್ತು. ಫುಲ್ CC ಕ್ಯಾಮ್ರಾ ಎಲ್ಲ ಇತ್ತು ಅದ್ರಾಗ. ಸೊ ಆರಾಮ್ಸೆ ನಾವು ಹೊಂಟ್ವಿ. ಬಸ್ ಸ್ಟ್ಯಾಂಡ್ಲಿಂತ್ರ ನಮ್ಮ ಅಂಟಿ ಮನೆಗೆ ಹೋಗೋಣಂತಂದು ಆಟೋದಾಗ ಹೊಂಟಿದ್ವಿ. ಸೊ ಇಲ್ಲಿ ನೋಡ್ಬೋದು ನೀವು, ಒಂದು ಯಾವುದೋ ಮೆರವಣಿಗೆ ಹೊಂಟೈತಿ ಪಲ್ಲಕ್ಕಿ ತೊಗೊಂಡು. ನಮ್ಮ ಊರ ಸೈಡ್, ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದೆಲ್ಲ ಫುಲ್ ಫೇಮಸ್ ನೋಡ್ರಿ. ಫುಲ್ ಬೆಂಡ್ಬಾಜಿ, ಆಮೇಲೆ DJ ಅಂತೂ ಫುಲ್ ಫೇಮಸ್. ಈಗಿನ ಕಾಲ ಸಣ್ಣ ಕಾರ್ಯಕ್ರಮ ಇದ್ದರೂ ಫುಲ್ DJ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಸೊ ಇಲ್ಲಿ ಒಂದು ಅಂಥದ್ದಿತ್ತು, ನಿಮಗೆ ತೋರ್ಸೋಣಂತಂದು ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡೆ. ಹಂಗೆ ಸ್ವಲ್ಪ ಬ್ಯಾಂಕ್ನಾಗ ಕೆಲಸ ಇತ್ತಂತಂದು ಬ್ಯಾಂಕಿಗೆ ಹೋದ್ವಿ ನಾವು. ಸೊ ನಮ್ಮ ಅಂಟಿದು ಸ್ವಲ್ಪ ಕೆಲಸ ಇತ್ತಲ್ಲಿ. ಅಲ್ಲಿ ಹೋದ್ವಿ, ಬಟ್ ಅಲ್ಲಿ ಸ್ವಲ್ಪ ಲೇಟ್ ಆಗಕತ್ತು ಯಾಕೆ. ಸೊ ಅಲ್ಲಿಂದ ಬ್ಯಾಡ್ ನಡಿ ಅಂತಂದು ನಮ್ಮ ಅಂಟಿನ ಒಬ್ಬಾಕಿನ ಬಿಟ್ಟು ನಾನು ಅಂಟಿ ಮನೆಗೆ ಹೋಗೋಣ ಅಂತಂದು ನಮ್ಮ ತಮ್ಮಗೆ ಫೋನ್ ಹಚ್ಚಿದೆ. ಸೊ ನಮ್ಮ ತಮ್ಮನೂ ಬರ್ತೀನಿ ಅಂತಂದ. ಅಲ್ಲಿ ತನಕ ವೇಟ್ ಮಾಡತ್ತಿದ್ವಿ ಇಲ್ಲೇ. ಸೊ ಅವ್ರ ಮಾಮ ಬಂದ ಕೂಡಲೇ ನನ್ನ ಬಿಟ್ಟು ಅವ್ರ ಮಾಮನ ಜೊತೆ ಹೊಂಟ ಅವ್ರ ಮನೆಗೆ, ಅತ್ತಿ ಮನೆಗೆ ಹೋಗೋದು ತಡ. ಅತ್ತಿ ನನ್ನ ಕೈ ಹಿಂಗೆ ತಗಸ್ಕೊಂಡು ಆಟಾಡೋಕೆ ಚಾಲೂನ ಮಾಡಿದ್ಲಕ್ಕೆ ಅವನ ಜೊತೆ. ಸೊ ಅವಂಗೊಂದು ಹಣ್ಣು ಕೊಟ್ಲು, ಡ್ರ್ಯಾಗನ್ ಫ್ರೂಟ. ಸೊ ಜಸ್ಟ್ ಫ್ರಿಜ್ಜಿಂದ ತೆಗೆದು ಕೊಡಾಕತ್ತಿದ್ಲು. ಅದನ್ನ ಹಿಡ್ಕೊಂಡು ಆಟಾಡತ್ತಿದ್ನ. ನನಗಂತಂದು ಪೈನಾಪಲ್ ಕೊಟ್ಟಿದ್ಲ ನಮ್ಮ ಅಂಟಿ. ಸೊ ಯಾಕೆ ತಿಂತಿ ಮಮ್ಮಿ, ನಾನು ಕೊಡು ಅಂತ ಜಗಳ ತೊಗೊಂಡಾಕತ್ತಾನು ಅಂದ. ತಿಂತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ. ಸೊ ಒಂದು ತೊಗೊಂಡ. ಅಷ್ಟರೊಳಗೆ ಅವ್ರು ಇನ್ನೊಬ್ಬಾಕಿ ಅತ್ತಿ ಅಂದ್ರೆ ನಮ್ಮ ಇನ್ನೊಬ್ಬಾಕಿ ಆಂಟಿ, ಅವರು ಟೀಚರ್ ಅದಾರ. ಸೊ ಅವರು ಸ್ಕೂಲ್ನಾಗಿದ್ದ ಇವ ಬಂದಾನ ಅನ್ನೋದು ತಡ ವೀಡಿಯೋ ಕಾಲ್ ಮಾಡೇ ಬಿಟ್ಲು. ಸೊ ಆಕಿನ ಜೊತೆನೂ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಆಮೇಲೆ ನನ್ನ ಕೆಲ್ಸಕ್ಕೆ ಹೋಗೋಣ ಅಂತ ನಮ್ಮ ತಮ್ಮನ ಕರ್ಕೊಂಡು ನಾನು ಅವನಿಗೆ ಮನ್ಯಾಗ ಬಿಟ್ಟು, ನಮ್ಮ ಅಂಟಿ ಜೊತೆ ಬಿಟ್ಟು ನಾ ಹೊಂಟೆ ನನ್ನ ಕೆಲ್ಸಕ್ಕೆ. ಆಫ್ಟರ್ ಲಾಂಗ್ ಟೈಮ್ ನಾ ಕಾಲೇಜಿಗೆ ಅಂತಂದು ಹೊಂಟಿದ್ದೆ. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಗಾಕತ್ತಿತ್ತು ನನಗೆ. ನಮ್ಮ ಯಜಮಾನ್ರು ಅವರ ಬಂದು ಅಡ್ಮಿಷನ್ ಮಾಡಿ ಹೋಗಿದ್ದರು. ನಾನು ಜಸ್ಟ್ ಬುಕ್ಕ ಮತ್ತು ID ಕಾರ್ಡನ್ನೆಲ್ಲ ಇಸ್ಕೊಂಬರೋಣ ಅಂತಂದು ಹೋಗಾಕ್ತಿದ್ದೆ. ಸೊ ಇದೆ ನೋಡ್ರಿ ನಮ್ಮ ಕಾಲೇಜು. ಫುಲ್ ಮಸ್ತ್ ಪೀಸ್ಫುಲ್ ಐತಿ, ಫುಲ್ ಗಾರ್ಡನಿಂಗ್ ಐತಿ ಇಲ್ಲೆಲ್ಲ. ಚಂದ ಐತಿ ಫುಲ್ ಕಾಲೇಜ್ ಇದು. ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಏನಾರ ಬೇಕಂದ್ರೆ ನೆಕ್ಸ್ಟ್ ನನ್ನ ವಿಡಿಯೋ ಹಿಂಗೆ ನೋಡ್ತೀರಿ ನೀವು. ನಾ ಇದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಸೊ ಅಲ್ಲೊಂದು ಸೀತಾಫಲ ಗಿಡ ಇತ್ತು, ನೋಡೋಣ ನಡಿ ಹರ್ಕೊಳ್ಳೋಣ ಅಂತಂದು ಹೋಗಾಕತ್ತಿದ್ನಿ. ಬಟ್ ಬೈತಾರೆ ಬಿಡು ಅಂತಂದು ಬಂದು ನೋಡಿ ಎಷ್ಟದಾವ ಅಂತಂದು. ಸೊ ಆಮೇಲೆ ಸರ್ ಬಂದ ಬುಕ್ಸ್ ಕೊಡಾಕತ್ತಿದ್ರು. ಸೊ ಯಾವ ಬುಕ್ಸು ನೀವು ನಾವು ಯಾವ ಸಬ್ಜೆಕ್ಟ್ ತೊಗೊಂಡೀವಿ ಆ ಸಬ್ಜೆಕ್ಟಿನ ಬುಕ್ಸ್ ಎಲ್ಲ ಹೇಳಿ ಕೊಡಾಕ್ತಿದ್ರು ನನಗೆ. ಸೊ ಸರ್ ಭಾಳ ಚಲೋ ಇದ್ದರು, ನನಗೆಲ್ಲ ತಿಳಿಸಿ ಹೇಳಿ ಕಳಿಸಿದ್ರು. ನನಗೂ ಫುಲ್ ಖುಷಿ ಆಗ್ಬಿಟ್ಟಿತ್ತು. ಆಫ್ಟರ್ ಲಾಂಗ್ ಟೈಮ್ ನಾನು ಬುಕ್ಸ್ ಎಲ್ಲ ತೊಗೊಳಾಕ್ತಿದ್ದು. ಸೊ ಫುಲ್ ಹುರುಪ್ನಾಗ ನಾನು ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡೆ. ಸೊ ಕಾಲೇಜೊಳಗೆ ಏನೇನು ಕೆಲಸ ಇತ್ತು ಎಲ್ಲನೂ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೊಂಟ್ವಿ. ನಾವು ವಾಪಸ್ ಮನೆಗೆ ಹೋಗೋ ಅಷ್ಟರೊಳಗೆ ನನ್ನ ಮಗನಿಗೆ ಜೋಳಿ ಕಟ್ಟಾಕ ನಮ್ಮ ಅಂಟಿಯರಿಬ್ಬರು ಫುಲ್ ಸರ್ಕಸ್ ಮಾಡಿಬಿಟ್ಟಿದ್ರು. ಯಾಕಂದ್ರೆ ಅದು ಜೋಳಿ ಕಟ್ಟಾಕ ಅವ್ರಿಗೆ ನಡಕಿದ್ದಿಲ್ಲ. ಸೊ ಹಂಗೆ ಇನ್ಮ್ಯಾಗ ಕಟ್ಟೋಣ ಅಂತಂದು ಬಾ ಅಂತ ಕರೆಯಾಕ್ತಿದ್ದೆ. ಬಟ್ ಅವನ ಜೊತೆ ಆಟಾಡಕತ್ತಿದ್ನ.
ನಮ್ಮ ಅಂಟಿನೂ ನಮಗಂತಂದು ಸ್ಪೆಷಲ್ಲಾಗಿ ವೆಜ್ ಬಿರಿಯಾನಿ ಮಾಡತ್ತಿದ್ಲು. ನಮ್ಮ ಅಂಟಿ ಸಖತ್ತಾಗಿ ಅಡುಗೆ ಮಾಡ್ತಾಳೆ. ಸೊ ನಾನು ನೆಕ್ಸ್ಟ್ ಯಾವಾಗಾರು ಟೈಮ್ ಸಿಕ್ಕಾಗ ಅಲ್ಲಿ ಹೋಗಿ ನಿಮಗೆ ಆಕಿನ ಕಡೆಯಿಂದ ಒಂದು ಸ್ಪೆಷಲಾಗಿ ಅಡುಗೆ ಮಾಡಿಸಿ ಒಂದು ವಿಡಿಯೋ ಹಾಕ್ತೀನಿ ನಿಮಗೆ. ಸೊ ನೋಡಿರಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚಂದ ಅಡುಗೆ ಮಾಡ್ತಾಳೆ ನಮ್ಮ ಅಂಟಿ ಅಂತ. ಆಮೇಲೆ ನಾನು ನಮ್ಮ ತಮ್ಮ ಸೇರಿ ಜೋಳಿಗೆ ಕಟ್ಟಿದ್ವಿ ನನ್ನ ಮಗನಿಗೆ. ಬಂದಾಗ ಒಮ್ಮೆ ಅವ್ರ ಮಾಮಾಗಿದ್ದೊಂದು ಕೆಲಸ ನನ್ನ ಮಗ ಹಚ್ಚಿ ಬಿಡ್ತಾನೆ ನೋಡ್ರಿ. ಸೊ ನನ್ನ ಮಗಗೆ ಬೈಕೋತಾನೆ ನನ್ನ ತಮ್ಮ ಜೋಳಿಗೆ ಕಟ್ಟಿದ. ಸೊ ವೆಜ್ ಬಿರಿಯಾನಿ ಈಸ್ ರೆಡಿ. ಸೊ ವೆಜ್ ಬಿರಿಯಾನಿನ ರೆಡಿಯಾಗಿತ್ತು. ಸೊ ನಮ್ಮ ತಮ್ಮನೂ ಹೊಟ್ಟೆಸ್ತೈತೆ ಅಂತಂದು ಫುಲ್ ಪ್ಲೇಟ್ ಹಿಡ್ಕೊಂಡು ತಯಾರಾಗಿದ್ದ. ನಮ್ಮ ಅಂಟಿ ಅವನಿಗೂ ಹಾಕಿಕೊಟ್ಲು. ಸೊ ನಾವು ಎಲ್ಲ ಊಟ ಮಾಡಿದ್ವಿ. ಊಟ ಅದನ್ನೆಲ್ಲ ಮಾಡೋಷ್ಟೊತ್ತಿಗೆ ಸಂಜೆ ಮುಂದೆ ಆಗೇ ಬಿಡ್ತು. ಸೊ ಟೈಮ್ ಹೆಂಗೆ ಹೋಯ್ತಂತನೂ ಗೊತ್ತಾಗಲಿಲ್ಲ ಇವತ್ತು. ನಮ್ಮ ಅಂಟಿ ಹೊರಗೆಲ್ಲ ಮಸ್ತ್ ಗಿಡ ಎಲ್ಲ ಹಚ್ಚಿದ್ಲು. ಸೊ ಅದರದಂದೆಲ್ಲ ವೀಡಿಯೋಸ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡೆ. ಸೊ ಟೈಮ್ ಆಯ್ತಲ್ಲ ಅಂತಂದು ನಾವು ನಮ್ಮೂರ ಕಡೆ ಹೊಂಟ್ವಿ. ನಮ್ಮ ಅಂಟಿ ನನ್ನ ಮಗನಿಗೆ ಬಿಡೋಕೆ ತಯಾರಿದ್ದಿದ್ದಿಲ್ಲ. ಸೊ ಅವನಿಗೆ ಬಾಯ್ ಹೇಳಿ ನಾವು ಹೋಗ್ತೀನಪ್ಪ ಅಂತಂದು ಹೊಂಟಿದ್ದೆ. ಸೊ ನಮ್ಮ ಅಂಟಿನೂ ಹಿಂದೆ ಕರ್ಕೊಂಬಂದ್ಲು ಅವನಿಗೆ. ಎಲ್ಲರಿಗೂ ನಮ್ಮ ತಮ್ಮಗೂ ಬಾಯ್ ಹೇಳಿ ನಮ್ಮೂರ ಕಡೆ ಹೊಂಟ್ವಿ ನಾವು. ಸೊ ಇವತ್ತಿನ ದಿನ ಅಂತೂ ಫುಲ್ಲು ಹ್ಯಾಪಿಯಾಗಿತ್ತು. ಯಾಕಂದ್ರೆ ನಾನು ಕಾಲೇಜಿಗೆ ವಾಪಸ್ ಸ್ಟಾರ್ಟ್ ಮಾಡಿದ್ನಲ್ಲ ಕಾಲೇಜ್ ಲೈಫ್ನ. ತುಂಬ ಖುಷಿಯಾಗಿಬಿಡ್ತು ನನಗೆ. ಅದ ಖುಷಿಯೊಳಗೆ ನಾವು ನಮ್ಮೂರ ಕಡೆ ಹೊಂಟ್ವಿ. ಸೊ ಫುಲ್ ಆಟೋ ಹತ್ತುತ್ತ ನಾನು ನಮ್ಮ ಅಂಟಿ ನಿಂತು ಕಳಿಸಿದ್ಲು. ಸೊ ಬಾಯ್ ಹೇಳಿ ನಾವು ನಮ್ಮೂರ ಕಡೆ ಹೊಂಟ್ವಿ. ಬಸ್ ಸ್ಟ್ಯಾಂಡ್ ಮುಂದೆ ಒಂದು ಗೋಲ್ಗಪ್ಪ ಗಾಡಿ ನಿಂತಿತ್ತು. ಸೊ ಪಾನಿಪುರಿನ ನಾವು ಪಾರ್ಸಲ್ ಕಟ್ಸ್ಕೊಂಡ್ವಿ. ಯಾಕಂದ್ರೆ ಅಲ್ಲಿ ನಿಂತು ತಿನ್ನೋಕೆ ಟೈಮ್ ಇದ್ದಿದ್ದಿಲ್ಲ. ಸೊ ಪಾರ್ಸಲ್ ಕಟ್ಸ್ಕೊಂಡು ನಾವು ಬಸ್ ಹತ್ತಿದ್ವಿ. ಬಸ್ ಹತ್ತಿದ ಕೂಡಲೇ ನನ್ನ ಮಗ ಮಕ್ಕೊಂಡ ಬಿಟ್ಟ, ಯಾಕಂದ್ರೆ ಭಾಳ ಸುಸ್ತಾಗಿತ್ತು ಅಂತಂದು. ಸೊ ಇವತ್ತಿನ ದಿನ ಅಂತೂ ಫುಲ್ ಭಾಳ ಚಲೋ ಇತ್ತು. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಈ ವ್ಲಾಗ್ನ ಪೂರ್ತಿ ನೋಡಿದ್ದಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.